ರಾವಣನ ರಣೋನ್ಮತ್ತತೆಯ ನರ್ತನದಿಂದ ಘಾಸಿ ಹೊಂದುತ್ತಿರುವವರನ್ನು ಕಂಡು ಸ್ವಯಂ ಶ್ರೀರಾಮನು ತನ್ನ ಕೋದಂಡವನ್ನು ಜೇವಡೆದು ಯುದ್ಧ ಸನ್ನದ್ಧನಾದನು. ಲಕ್ಷ್ಮಣ, ನೀಲ, ಅಂಗದ, ಸುಗ್ರೀವ, ಜಾಂಬವಂತರು ಅಂಗರಕ್ಷಕರಾದರು. ಅನೇಕ ವೀರ ವಾನರರು ಪಾರ್ಶ್ವರಕ್ಷಣೆಗಾಗಿ ನಿಯತರಾದರು. ಪ್ರಬಲವಾದ 2 ವಾನರ ಸೈನ್ಯಗಳು ರಕ್ಕಸರ ಮೇಲೆ ಅಭಿಯೋಗ ನಡೆಸುವಂತೆ ವ್ಯವಸ್ಥೆಯಾಯಿತು. ದಿವ್ಯ ರಥಾರೂಢನಾದ ರಾವಣನನ್ನು ಎದುರಿಸುವ ಶ್ರೀರಾಮನು ನೆಲದ ಮೇಲೆಯೇ ನಿಂತಿರಬಾರದೆಂದು ಸ್ವಯಂ ಆಂಜನೇಯನು ವಾಹನನಾದನು. ವಿಭೀಷಣನು ಬಳಿಯಲ್ಲಿ ಒಪ್ಪಿದನು. ಹೀಗೆ ಕ್ರಮದಂತೆ ಸಿದ್ಧನಾದ ಶ್ರೀರಾಮನು ಅಗಸ್ತ್ಯಾದಿ ತನ್ನ ಗುರುಜನರನ್ನು ಸ್ಮರಿಸಿ ಮತ್ತೊಮ್ಮೆ ಭೂಮಿಯಾಕಾಶಗಳು ನಡುಗುವಂತೆ ಧನುರ್ನಾದವನ್ನು ಮಾಡಿದನು. ಕಪಿವೀರರು ಬೊಬ್ಬಿರಿದು ಗರ್ಜಿಸಿದರು. ರಾವಣನ ತೇರು ಶ್ರೀರಾಮನ ಅಭಿಮುಖವಾಗಿಯೇ ಮುಂದೆ ಬಂದರೆ ಮಾರುತಿಯ ಹೆಗಲನ್ನೇರಿದ್ದ ಶ್ರೀರಾಮನು ರಾವಣನಿಗೆದಿರಾಗಿಯೇ ಮುಂದೆ ನುಗ್ಗಿದನು. ತೀರಾ ಸಮೀಪಗತನಾದ ಪ್ರತಿಭಟರಿಬ್ಬರು ಕ್ಷಣಕಾಲ ಒಬ್ಬರನ್ನೊಬ್ಬರು ನೋಡಿಯೇ ನಿಂತರು. ಭ್ರೂಭಂಗ ಹೂಂಕಾರಗಳಿಂದಲೂ ಚಾಪಟಂಕಾರಗಳಿಂದಲೂ ಒಬ್ಬರನ್ನೊಬ್ಬರು ಮೀರಿಯೇ ವಿಜೃಂಭಿಸಿದರು. ಕಾಲಾಂತಕರಂತೆ ದೈತ್ಯಮಾನವ ಮಹಾಮೂರ್ತಿಗಳು ಪ್ರಳಯ ನರ್ತನ ಲೀಲೆಗಾಗಿಯೇ ಸನ್ನಿಹಿತರಾದಂತೆ ನಿಯತಗೊಂಡರು. ಒಮ್ಮೆಲೆ ಲಂಕೇಶ್ವರನಿಗೆ ಜಯವಾಗಲೆಂದು ದಾನವರು, ಶ್ರೀರಾಮನಿಗೆ ಜಯವಾಗಲೆಂದು ವಾನರರು ಒಬ್ಬಿಟ್ಟರು. ಉಭಯ ಸೈನಿಕರು ಹೋರಾಟವನ್ನು ನಿಲ್ಲಿಸಿ ರಾಮ ರಾವಣರ ಕಾಳಗವನ್ನು ಕಾಣುವುದಕ್ಕೆ ಸಿದ್ಧರಾದರು. ಲಂಕೆಯ ರಣವಾದ್ಯಗಳು ಕಪಿವೀರರ ಗರ್ಜನೆಗಳು ಏಕಕಾಲದಲ್ಲಿ ಮೇಳೈಸಿ ಪ್ರಳಯ ಕಾಲದ ಸಿಡಿಲಬ್ಬರದ ಬೊಬ್ಬೆಯಂತೆ ದಿಗ್ದಿಗಂತಗಳನ್ನು ಮೀರಿ ಮೊರೆದವು. ಅಂತೆಯೇ ದಿವ್ಯ ಚಾಪಧ್ವನಿಗಳೆಂದಲೇ ಒಬ್ಬರನ್ನೊಬ್ಬರು ಮೂದಲಿಸಿಕೊಂಡಂತೆ ರಾಮ ರಾವಣರು ಕದನ ಕುತೂಹಲಿಗಳಾಗಿ ರಂಜಿಸಿದರು. ಇಬ್ಬರೂ ಒಮ್ಮೆಲೆ ಡೊಣ್ಣೆಗೆ ಕೈಯಿಕ್ಕಿದರು. ಬಾಣ ತೆಗೆದರು, ಹೆದೆಯೇರಿಸಿದರು, ಅಕರ್ಣಾಂತವಾಗಿ ಸೆಳೆದರು, ಗುರಿ ನೋಡಿದರು, ಹಾಗೆಯೇ ಪ್ರಯೋಗಿಸಿದರು. ಬಿಡುವ ತೊಡುವ, ಕಡಿದು ಹೂಡುವ, ಚಾಪವಿದ್ಯಾ ಚಾತುರ್ಯವೇ ಎರಡಾಗಿ ಒಂದನ್ನೊಂದು ತುಡುಕುವಂತೆ ಹೋರಾಡಿದರು. ಎಡೆಬಿಡದೆ ಒಂದರ ಹಿಂದೊಂದಾಗಿ ಹೆದೆಯೇರಿ ಹಾರಿ ಬರುತ್ತಿರುವ ಬಾಣಗಳಿಂದಲೇ ಕಡಿದು ಕೆಡಹಿ ಮತ್ತಂತೆಯೇ ಒಬ್ಬರಿಗೊಬ್ಬರು ಗಣನೆಯಿಲ್ಲದೆ ಕಣಗಳನ್ನೆಸೆದು ಒಯ್ದಾಡಿದರು. ಎಡಬಲದ ಕೈಗಳೆರಡಲ್ಲೇ ಚಕ್ರಾಕಾರವಾಗಿ ಹೊಂದಿ ರಂಜಿಸುವ ಉಭಯ ವೀರರ ದಿವ್ಯ ಚಾಪಗಳು ಶರಮಯದ ವೃಷ್ಟಿಯನ್ನೆರಚಿ ಗಗನಾಂಗಣದ ಇಂದ್ರಧನುವಿಂತೊಪ್ಪಿ ರಾರಾಜಿಸಿದವು. ಮುಹೂರ್ತ ಮಾತ್ರದವರೆಗೆ ತಮ್ಮ ತಮ್ಮ ಚಾಪಗಮನ ನೈಪುಣ್ಯವನ್ನು ಒಬ್ಬರಿಗೊಬ್ಬರು ಪ್ರದರ್ಶಿಸುವಂತೆ ರಾಮ ರಾವಣರು ಕಾದಿ ಮೆರೆದರು. ಇಕ್ಕೆಡೆಯ ಪಟುಭಟರೂ ಅನಿಮಿಷ ನಯನರಾಗಿಯೇ ಈ ಮಹಾಕಾಳಗವನ್ನು ನೋಡಿ ತನ್ಮಯರಾದರು. ಹಾಗೆಯೇ ರಾಮ ರಾವಣರು ಕೂಡ ಒಬ್ಬರಿನ್ನೊಬ್ಬರ ಕದನ ವಿದ್ಯಾ ಸುಪ್ರೌಢಿಮೆಯನ್ನು ಕಂಡು ಅದೇ ಆ ಸಾಮರಸ್ಯದ ಸಮರದಲ್ಲಿ ತಲ್ಲೀನರಾದರು. ಭೂಗಗನಗಳಾಗಲಿ ದಿಕ್ಕು ವಿದುಕ್ಕುಗಳಾಗಲಿ ಒಂದೂ ಕಾಣದಂತೆ ಆ ಮಹಾಸಮರ ಸಾರ ಸರ್ವಸ್ವದ ಪ್ರತೀಕವಾಗಿ ಸರಳ ಸೋನೆಯು ಒಂದೇ ಸವನೆ ಸುರಿಯುತ್ತಿತ್ತು. ಮರುಕ್ಷಣದಲ್ಲಿಯೇ ಮಂತ್ರಾಸ್ತ್ರಗಳ ಯುದ್ಧವು ಆರಂಭವಾಯಿತು. ಲಂಕೇಶ್ವರನ ಶೌರ್ಯಾಗ್ನಿಯಂತೆಯೇ ಆ ಚಾಪ ನಿರ್ಮುಕ್ತವಾದ ಆಗ್ನೇಯಾಸ್ತ್ರವು ಹೊಗೆಯನ್ನು ಕಾರಿ ಉರಿಯ ಕೆನ್ನಾಲಿಗೆಯನ್ನು ಚಾಚಿ ಸ್ವರ್ವವನ್ನು ನೆಕ್ಕಿ ನೊಣೆಯುವಂತೆ ಪ್ರಜ್ವಲಿಸತೊಡಗಿತು. ಸಗರ ವಂಶೋದ್ಭವನಾದ ಶ್ರೀರಾಮನು ವರುಣ ಮಂತ್ರವನ್ನು ಅಭಿಮಂತ್ರಿಸಿ ಪ್ರತಿಶರವನ್ನೆಸೆಯಲು ಸ್ವರ್ವವು ಜಲಮಯವಾಗಿ ತೇಲತೊಡಗಿತು. ರಾವಣನ ವಾಯುವ್ಯಾಸ್ತ್ರವು ಆ ನೀರೆಲ್ಲವನ್ನು ಹಾರಿಸಿ ಮತ್ತು ಬಿರುಸಾಗಿ ಬೀಸಿದರೆ ನಿಶ್ಚಲ ಚಿತ್ತನಾದ ಶ್ರೀರಾಮನ ಪರ್ವತಾಸ್ತ್ರವು ಆ ಝಂಜಾವಾತವನ್ನಡರಿಸಿತ್ತು. ಹಾಗೆಯೇ ನಾಗಗರುಡವೇ ಮುಂತಾದ ಮಂತ್ರಪೂತ ಮಾರ್ಗಣಗಳು ಒಂದನ್ನೊಂದು ತಾಗಿ ಬಯಲಾದವು. ಅನೇಕ ಸಂಖ್ಯೆಯ ಒಂದೇ ಮಂತ್ರಾಸ್ತ್ರಗಳನ್ನು ಉಭಯ ವೀರರು ಪ್ರಯೋಗ ಮಾಡಿ ಹಾಗೆಯೇ ಉಪಶಮಿಸಿಕೊಂಡರು. ಎಷ್ಟೋ ಹೊತ್ತಿನವರೆಗೆ ಇದೇ ರೀತಿ ಯುದ್ಧವೂ ಸಾಗಿತು. ಅಷ್ಟರಲ್ಲಿ ರಾವಣನು ಮಾಯಾವಿಯಾದ ಮಾರೀಚನಿಂದ ಮೊದಲೇ ದತ್ತವಾಗಿದ್ದ ಮಾಯಾಚಕ್ರವನ್ನಿದಿರೊಡ್ಡಿ ಬೊಬ್ಬಿರಿದನು. ಆಗ ಒಮ್ಮೆಲೆ ಸತ್ತು ಹೋಗಿದ್ದ ಅಕ್ಷೋಹಿಣಿ ಸಂಖ್ಯೆಯ ರಾಕ್ಷಸ ವೀರಭಟರು ವಿವಿಧಾಯುಧಗಳನ್ನು ಧರಿಸಿ ಶ್ರೀರಾಮನ ಮೇಲೆ ಅಭಿಯೋಗ ನಡೆಸುವಂತೆ ಕಂಡಿತು. ಶ್ರೀರಾಮನು ಆಶ್ಚರ್ಯಭರಿತನಾಗಿ ಸತ್ತವರೆಲ್ಲರೂ ಮತ್ತೆ ಎದ್ದು ಬಂದು ತನ್ನನ್ನು ಮುತ್ತುವ ವಿಪರೀತವನ್ನು ಕಂಡು ಸ್ವರಕ್ಷಣೆಗಾಗಿ ಒಂದೇ ಸವನೆ ಬಾಣಪ್ರಯೋಗವನ್ನು ಮಾಡಿದನು. ಅದೊಂದು ಫಲಕಾರಿಯಾಗದೆ
ಕಿಲಕಲನೆ ನಕ್ಕು ಏಡಿಸುತ್ತಾ ಸತ್ತಿದ್ದ ದೈತ್ಯಪಡೆಯು ಮೇಲ್ವಾಯ್ದು ಬಂದಂತೆ ಶ್ರೀರಾಮನು ತರಹರಿಸಬೇಕಾಯಿತು. ಅಷ್ಟರಲ್ಲಿ ವಿಭೀಷಣನು ಅದು ಮಾಯಾಚಕ್ರದ ಪ್ರಭಾವವೆಂದು ಸೂಚಿಸಿದ್ದರಿಂದ ಶ್ರೀರಾಮನು ಅವನ ಸಲಹೆಯಂತೆಯೇ ವೈಷ್ಣವಾಸ್ತ್ರವನ್ನು ಅವರ ಮೇಲೆ ಪ್ರಯೋಗಿಸಿಬಿಟ್ಟನು. ದಾನವನ ಮಾಯೆಯು ಹರಿಯಿತು. ಆದರೂ ಆ ಮಹಾವೈಷ್ಣವಾಸ್ತ್ರವು ರಾಮ ರಾವಣರ ಮಧ್ಯೆ ವಿಶ್ವವ್ಯಾಪಕವಾಗಿ ವಿಜೃಂಭಿಸಿತು. ದಶಗ್ರೀವನಿಗೆ ತನ್ನೆದುರು ನಿಂತ ಶ್ರೀರಾಮನು ತಾನೇ ವಿಶ್ವರೂಪವನ್ನು ಪ್ರದರ್ಶಿಸುತ್ತಿದ್ದಂತೆ ಭಾಸವಾಯಿತು. ಭೂಗಗನ ಗ್ರಹ ಮಂಡಲಗಳೆಲ್ಲವೂ ತಿರುತಿರುಗಿ ಒಂದಾಗಿ ಮತ್ತಂತೆಯೇ ಸಿಡಿದೊಡೆದು ಬೇರಾಗಿ ಜಲ ಪವನ ಹುತಾಶನಗಳು ಒಂದೇ ಕಡೆ ಕಲೆತು ಹಾಗೆಯೇ ಹರಿದು ಹಾರಿ ವಿಶಿಷ್ಟತೆಯನ್ನು ಬೀರಿ ಆವರ್ತನಗೊಳ್ಳತೊಡಗಿದಂತೆಯೇ ಆ ಎಲ್ಲವೂ ಒಂದೇ ಕಡೆ ಹೊಂದಿ ಮತ್ತದೇ ಎಲ್ಲ ಕಡೆಗಳಲ್ಲಿಯೂ ವ್ಯಾಪಿಸಿ ಮಹತ್ವಪೂರ್ಣವಾಗಿ ರಂಜಿಸಿದಂತೆ ಕಂಡಿತು. ಅದನ್ನೇ ದಿಟ್ಟಿಸಿದ ರಾವಣನು ಆ ಬೃಹದ್ವಿಶ್ವ ಪ್ರತಿಷ್ಠದ ಮುಂದೆ ತುಚ್ಛವಾದ ತನ್ನತನವನ್ನೆಣಿಸಿಕೊಂಡು ಮತ್ತೊಮ್ಮೆ ಮರುಗಿದನು. ಪ್ರತಿ ನಿಮಿಷದಲ್ಲಿ ಹುಟ್ಟಿ ಸಾಯುವ, ಸತ್ತು ಹುಟ್ಟುವ ಸಾವಿರಾರು ಸಾಮ್ರಾಜ್ಯಗಳನ್ನು, ಕೋಟ್ಯಾನುಕೋಟಿ ಜೀವಜಂತುಗಳನ್ನು ಸ್ಮರಿಸಿಕೊಂಡು ದಶಗ್ರೀವನು ಆ ಮಹಾಮಹತ್ತಿನಲ್ಲಿ ತನ್ನ ಅಲ್ಪತೆಯನ್ನು ಕಂಡು ಗೋಳಾಡಿದನು. ಸಾವಿರಾರು ತಲೆಗಳಿಂದಲೂ ಸಾವಿರಾರು ಕೈಗಳಿಂದಲೂ ಭೂಗಗನಗಳೆಲ್ಲವನ್ನೂ ಮೀರಿ ಮಿಗುವ ದೇಹಗಾತ್ರದಿಂದಲೂ ಎಲ್ಲೆಲ್ಲಿ ಕಣ್ಣಿಟ್ಟು ನೋಡಿದರೂ ಅಲ್ಲಲ್ಲಿಂದ 18 ಅಂಗುಲದಷ್ಟು ಮುಂದುವರಿಯುತ್ತಲೇ ಶೋಭಿಸುತ್ತಿರುವ ಮಹಾವಿಷ್ಣು ಶಕ್ತಿಯ ವಿರಾಟ್ ಸ್ವರೂಪವನ್ನು ಕಂಡ ದಶಕಂದರನು ಆ ವಿಶ್ವಲೀಲೆಯ ಬೃಹದ್ರೂಪವನ್ನು ಕಣದನಿಯೇ ನೋಡಿ ತನ್ಮಯನಾಗಿ ಮೈಮರೆತೆನು. ವಿ ಎನ್ ಭಾಗವತ್, ಬರಬಳ್ಳಿ.